ದಯೆಯುಳ್ಳ ಪಕ್ಷಿ ಮತ್ತೆ ಕಳೆದು ಹೋದ ಮಕ್ಕಳು. ಭಯಂಕರ ಮಳೆ ಬರ್ತಿತ್ತು. ಎಲ್ಲಾ ಪಕ್ಷಿಗಳು ಅವರವರ ಮನೆಗಳಲ್ಲಿ ಆರಾಮಾಗಿ ಮಲ್ಕೊಂಡಿದ್ರು. ಟೀನು ಪಕ್ಷಿ ಅದರ ಮಕ್ಕಳಾದ ಸೋನು ಮತ್ತೆ ಟೀನು ಜೊತೆಗೆ ಅದರ ಮನೆಯಲ್ಲಿ ಅದು ಕುತ್ಕೊಂಡಿರತ್ತೆ. ಅಯ್ಯೋ ದೇವ್ರೆ, ನಾನು ಬೇರೆಯವರಿಗೆ ಸಹಾಯ ಮಾಡ್ತಾ ಮಾಡ್ತಾ ನನ್ನ ಸ್ವಂತ ಮನೆಯನ್ನೇ ನಾನು ಸರಿಯಾಗಿ ಮಾಡ್ಕೊಂಡಿಲ್ಲ ಅಲ್ವಪ್ಪ. ಇವಾಗ ನೋಡು ನಾನು ಎಷ್ಟು ಕಷ್ಟ ಪಡ್ತಿದ್ದೀನೋ. ಅಮ್ಮ, ಹಾಗಾದ್ರೆ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಕಷ್ಟಗಳು ಬರತ್ತಾ ಅಮ್ಮ? ಇಲ್ಲ ಮಕ್ಕಳೇ, ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಯಾವಾಗ್ಲೂ ಕೆಟ್ಟದಾಗೋದಿಲ್ಲ. ನೋಡ್ತಿರು, ಮಳೆ ನಿಂತ ನಂತರ ಎಲ್ಲರೂ ನನಗ್ ಸಹಾಯ ಮಾಡ್ತಾರೆ. ಆಗ ನಾನು ಈ ಮನೆಯನ್ನು ಸರಿ ಮಾಡ್ತೀನಿ. ಅದೇ ಸಮಯದಲ್ಲಿ ಗೋಲ್ಡಿ ಅಲ್ಲಿಗೆ ಬರುತ್ತೆ. ಅದರ ಕಣ್ಣು ತುಂಬಾ ವಿಕಾರವಾಗಿರತ್ತೆ. ಇವತ್ತು ನಾನು ಇವನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಅಂತ ಸರಿಯಾದ ಸಮಯ ಇದು. ಹಂಗಂತ ಹೇಳ್ತಾ ಅದು ಟೀನು ಆ ಮನೆ ಒಳಗಡೆ ಹೋಗುತ್ತೆ. ಟೀನು, ಅರೆ ಗೋಲ್ಡಿ ಹದ್ದು, ನೀನು ಇಲ್ಲೇನ್ ಮಾಡ್ತಿದ್ಯಾ? ನಿನ್ನಿಂದ ನನಗೆ ತುಂಬಾ ತೊಂದರೆ ಆಗಿದೆ ಟೀನು. ಯಾವಾಗಿಂದ ನೀನು ಈ ಕಾಡಿಗೆ ಬಂದೋ ನೀನ್ ಎಲ್ರಿಗೂ ಪ್ರೀತಿಯಿಂದ ಇರೋದನ್ನ ಕಲಿಸ್ಕೊಟ್ಬಿಟ್ಟಿದ್ಯಾ. ಮತ್ತೆ ಇದರಿಂದ ನಾನು ಯಾರ ಮೇಲೇನು ಜಗಳ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಬೇಟೆ ನೋಡೋದಕ್ಕಾಗ್ತಾ ಇಲ್ಲ. ಗೋಲ್ಡಿ, ನೀನು ಇಲ್ಲಿಂದ ಹೋಗ್ಬಿಡು. ನಾನು ಏನೂ ತಪ್ಪು ಕೆಲಸ ಮಾಡಿಲ್ಲ. ನೀನ್ ನನ್ನ ಹತ್ರ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಈಗ ನೋಡು, ನಿನ್ನ ಈ ಕರುಣೆಯ ಹೃದಯ ನಿನಗೆ ಎಷ್ಟು ಕಷ್ಟ ಕೊಡುತ್ತಂತ. ಹಂಗತ್ ಹೇಳಿ ಆ ಗೋಲ್ಡಿ ಅವರ ಮಕ್ಕಳನ್ನ ಎತ್ಕೊಳ್ಳುತ್ತೆ. ಆಮೇಲೆ ಎತ್ಕೊಂಡೋಗಿ ಅವ್ರನ್ನ ನದಿಯಲ್ಲಿ ಹಾಕ್ಬಿಡುತ್ತೆ. ಅಯ್ಯೋ ನನ್ನ ಮಕ್ಕಳು! ಅವರ ಮಕ್ಕಳು ನರ್ಲಾಡ್ತಿರೋದನ್ನ ನೋಡಿದ ಟೀನು ಮಕ್ಕಳ ಹಿಂದ್ಗಡೆನೆ ಹೋಗ್ತಾಳೆ. ಅವರನ್ನ ಕಾಪಾಡಬೇಕು ಅಂತ ಅನ್ಕೋತಾಳೆ. ಅಯ್ಯೋ ಮಕ್ಕಳೇ! ನೀರು ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಟೀನು ತಾಕತ್ತಿನ ಜೊತೆಗೆ ಹಿಂದ್ಗಡೆನೆ ಹೋಗುತ್ತೆ. ಆದ್ರೂ ಮಕ್ಕಳ ಬಳಿ ಮಾತ್ರ ಅವಳ ಕೈಯಲ್ಲಿ ಹೋಗಕ್ಕಾಗಿಲ್ಲ. ಅಲ್ಲೇ ಅವ್ರಿಗೆ ಒಂದು ಫಾಲ್ಸ್ ಕೂಡ ಕಾಣಿಸ್ತಾ ಇತ್ತು. ಅಯ್ಯೋ ದೇವ್ರೆ, ವಾಟರ್ ಫಾಲ್ಸ್ ಹಂಗಂತ ಅನ್ಕೊಂಡು ಅದು ಎಷ್ಟೋ ಕಷ್ಟಪಟ್ಟು ಅವ್ರ ಹತ್ರ ಹೋಗುತ್ತೆ. ಅವರು ವೇಗವಾಗಿ ಆ ಫಾಲ್ಸ್ ಹತ್ರ ಹೋಗ್ತಾರೆ. ಆಮೇಲೆ ಆ ಮಕ್ಕಳಿಬ್ಬರು ಫಾಲ್ಸ್ ಇಂದ ಕೆಳಗಡೆ ಬೀಳ್ತಾರೆ. ಟೀನು ಪಕ್ಷಿಗೆ ಅವರನ್ನ ಕಾಪಾಡಕ್ಕಾಗಿಲ್ಲ. ನೀರು ಜಾಸ್ತಿ ಇದ್ದ ಕಾರಣದಿಂದ ಮಕ್ಕಳು ಎಲ್ಲೋ ಕಳೆದೋಗ್ತಾರೆ. ಪಾಪ ಅವಳು ಬೇಜಾರಾಗಿ ಅಳಕ್ ಶುರು ಮಾಡ್ತಾಳೆ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ತುಂಬಾ ಸ್ವಲ್ಪ ಮಳೆ ಬರ್ತಿತ್ತು. ಅದರಿಂದ ಪಕ್ಷಿಗಳೆಲ್ಲರೂ ನದಿ ಪಕ್ಕದಲ್ಲಿ ಆಟಾಡ್ಕೋತಾ ಇರ್ತಾರೆ. ವಾ, ಎಂತ ವಾತಾವರಣ! ಈಗಿರ್ಬೇಕಾದ್ರೆ ನದಿ ಪಕ್ಕದಲ್ಲೇ ಆಟವಾಡೋದಕ್ಕೆ ಎಷ್ಟು ಮಜಾ ಬರ್ತಾ ಇದೆ. ಸಡನ್ ಆಗಿ ಮಳೆ ಜಾಸ್ತಿ ಆಗಕ್ಕೆ ಶುರು ಆಗತ್ತೆ. ಅರೆ, ಎಲ್ಲ ಬೇಗ ಮನೆಗೆ ಹೋಗಿ, ಮಳೆ ಈಗ ಜೋರಾಗಕ್ ಶುರು ಆಗಿದೆ. ಗಾಳಿ ಬೇರೆ ಜಾಸ್ತಿ ಆಯ್ತು. ಆಗ ಮಿಂಕಿ ಪಕ್ಷಿಯ ಮಗು ಗಾಳಿಗೆ ಅದು ಹಿಂದ್ಗಡೆ ಹೊಡ್ಕೊಂಡು ಹೋಗತ್ತೆ. ಅಮ್ಮ ಕಾಪಾಡು! ಮಿಂಕಿ ಕಾಪಾಡೋಣ ಅಂತ ಹೋಗ್ತಾಳೆ. ಆದ್ರೆ ಗಾಳಿ ಅವಳನ್ನ ಕೂಡ ಹಿಂದ್ಗಡೆ ಎಳಿತಾ ಇರತ್ತೆ. ಆಗ ಮಿಂಕಿ ಪಕ್ಷಿಯ ಮಗು ಹೋಗಿ ನೀರಲ್ಲಿ ಬೀಳುತ್ತೆ. ಆಗ ಅಲ್ಲಿಗೆ ಟೀನು ಪಕ್ಷಿ ಬರುತ್ತೆ. ಆಮೇಲೆ ಮಗುನ ಎತ್ಕೊಂಡ್ಬಿಡುತ್ತೆ. ಮಗು ಗಟ್ಟಿಯಾಗಿ ಹಿಡ್ಕೋ. ಟೀನು ಪಕ್ಷಿ ಆ ಮಗುನ ಎತ್ಕೊಂಡು ಬೇರೆ ಪಕ್ಷಿಗಳ ಬಳಿ ಬರುತ್ತೆ. ಮುನ್ನ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ನೀವ್ ಯಾರು? ನಾನು ಟೀನು ಪಕ್ಷಿ, ಟೋನ್ ಬೆಲ್ಸ್ ಕಾಡಲ್ಲಿ ಜೀವಿಸ್ತಿದ್ದೆ. ಅರೆ, ನೀನ್ ಅದೇ ದಯಾಮಯ ಹಕ್ಕಿ ಟೀನು ಅಲ್ವಾ? ನಾವು ನಿನ್ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದೀವಿ. ಹಾ, ನಾನು ಅವಳೇ. ಏನಾಯ್ತು ತಂಗಿ, ನೀನ್ ಸ್ವಲ್ಪ ಬೇಜಾರಲ್ಲಿದೆಯಲ್ಲ? ಟೀನು ಅವಳಿಗೆ ನಡೆದ ಅನ್ಯಾಯವನ್ನು ಅವ್ರಿಗೆಲ್ಲರಿಗೂ ಹೇಳ್ತಾಳೆ. ಅರೆ ಟೀನು, ನಿನ್ ಕತೆ ತುಂಬಾನೇ ಎಮೋಷನಲ್ ಆಗಿದೆ. ಭಗವಂತನ ದಯೆಯಿಂದ ನಿನ್ ಮಕ್ಕಳು ನಿನ್ಗೆ ತುಂಬಾ ಬೇಗ ಸಿಕ್ಲಿ. ನಾನೇನ್ ಅನ್ಕೋತಿದ್ದೀನಂತಾನೆ ನನ್ನ ಮಕ್ಕಳು ಈ ಕಾಡಿಗೆ ಹೊಡ್ಕೊಂಡ್ ಬರ್ತಾರಂತ. ಅದಕ್ಕೆ ನಾನು ಸ್ವಲ್ಪ ದಿನ ಇಲ್ಲಿ ಇರೋಣ ಅನ್ಕೊಂಡಿದ್ದೀನಿ. ನಾನು ಇರ್ಬೋದಾ? ಅರೆ, ಏನಂತ ಮಾತಾಡ್ತಾ ಇದ್ದೀರಾ ಟೀನು ತಂಗಿ? ಆ ಕಾಡಲ್ಲಿ ಟೀನುಗೆ ಪಕ್ಷಿಗಳು ಎಲ್ಲರೂ ಸಹಾಯ ಮಾಡ್ತಾರೆ. ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಕ್ಕಳನ್ನ ಹುಡುಕ್ತಾರೆ. ಆದ್ರೂ ಎಷ್ಟೇ ಹುಡುಕಿದ್ರು ಅವರು ಸಿಗೋದೇ ಇಲ್ಲ. ಪಾಪ ಅವರು ತುಂಬಾ ಬೇಜಾರಾಗ್ತಾರೆ. ಅದನ್ನ ಯೋಚನೆ ಮಾಡಿ ಟೀನು ಬೇಜಾರಾಗಿರ್ತಾಳೆ. ಟೀನು, ನೀನ್ ಬೇಜಾರು ಮಾಡ್ಕೋಬೇಡ. ನನ್ ಮನಸ್ಸು ಹೇಳ್ತಾ ಇದೆ, ಒಂದಿನ ನಿನ್ ಮಕ್ಕಳು ನಿನ್ಗೆ ಖಂಡಿತ ಸಿಗ್ತಾರೆ. ನಾನ್ ಮತ್ತೆ ಮಕ್ಕಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಇಲ್ಲ. ಆಗ ಸೋನು ಪಾರಿವಾಳ ಅಲ್ಲಿಗೆ ಬರುತ್ತೆ.
ಮಿಂಕಿ ಹಕ್ಕಿಗೆ ತುಂಬಾ ದೊಡ್ಡ ಏಟು ಬಿದ್ದಿದೆ. ಆಕೆ ಕೊನೆ ಉಸಿರನ್ನ ಎಳಿತಾ ಇದ್ದಾಳೆ. ಎಲ್ಲ ಪಕ್ಷಿಗಳು ಕೊನೆ ಬಾರಿ ಭೇಟಿ ಮಾಡೋದಕ್ಕೆ ಅವ್ರ ಮನೆ ಹತ್ರ ಹೋಗಿ. ಅರೆ ಏನು, ಮಿಂಕಿಗೆ ಪ್ರಾಣಾಪಾಯ ಬಂದಿದ್ಯಾ? ನಡೀರಿ, ನಾವು ಬೇಗ ಆಕೆ ಹತ್ರ ತಲುಪಬೇಕು. ಅವರಿಬ್ರು ಮಿಂಕಿನ ನೋಡಕ್ಕೋಸ್ಕರ ಬರ್ತಾರೆ. ಅಲ್ಲಿ ಬೇರೆ ಎಲ್ಲಾ ಪಕ್ಷಿಗಳು ಮತ್ತು ಅವರ ಡಾಕ್ಟರ್ ಕೂಡ ಇರ್ತಾರೆ. ಅರೆ ಮಿಂಕಿ, ಯಾಕೆ ಹಿಂಗಾಯ್ತು ನಿನ್ನ ಈ ಪರಿಸ್ಥಿತಿ? ನಾನು ಟೊಮೆಟೊ ತೋಟದಲ್ಲಿ ಟೊಮೆಟೊ ತಿಂತಿದ್ದಾಗ ಆ ಗೋಲ್ಡಿ ಹದ್ದು ಅಲ್ಲಿಗೆ ಬಂದ. ಅವನನ್ನ ಅಟ್ಯಾಕ್ ಮಾಡಕ್ ಬಂದ. ಆದ್ರಿಂದ ನಾನು ಅಲ್ಲೇ ಪಕ್ಕದಲ್ಲಿರುವ ಗಿಡಗಳಲ್ಲಿ ನಾನು ಬಚ್ಚಿಟ್ಕೊಂಡೆ. ಆಮೇಲೆ ನಾನು ಅವನು ಹೋದ ನಂತರ ಅಲ್ಲಿಂದ ಬರೋಣ ಅಂತ ಟ್ರೈ ಮಾಡಿದಾಗ ನನಗೆ ಕಷ್ಟ ಆಯ್ತು. ಇವಾಗ ನಿಜವಾಗ್ಲೂ ಈ ನೋವನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅರೆ, ಇದಕ್ಕೇನಾದ್ರೂ ಮಾತ್ರ ಇರುತ್ತಲ್ವಾ? ದಯವಿಟ್ಟು ನೋಡಿ, ನೀವು ಡಾಕ್ಟರ್ ಅಲ್ವಾ, ಹೆಂಗಾದ್ರೂ ಮಿಂಕಿನ ಕಾಪಾಡಿ. ಔಷಧಿ ಏನೋ ಇದೆ ಟೀನು, ಆದ್ರೆ ಔಷಧಿ ಎಲ್ಲಿದೆಯೋ ಅಲ್ಲಿಂದ ಯಾರು ತರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋದು ತುಂಬಾ ಅಪಾಯ. ಪ್ರಾಣಾಪಾಯ ಇರುವ ಆ ಜಾಗ ಯಾವುದು? ನೀಲಿ ಗುಹೆ. ಆ ಗುಹೆಯಲ್ಲಿ ನೀಲಗಿರಿಯ ಒಂದು ಮರ ಇದೆ. ಅದರಲ್ಲಿ ನೀಲಿ ಹೂವು ಬಿಡುತ್ತೆ. ಆ ಹೂವಿಂದ ಮಾಡಿರೋಂಥ ಲೇಪದಿಂದ ದೊಡ್ಡ ದೊಡ್ಡ ಗಾಯನೂ ವಾಸಿಯಾಗುತ್ತೆ. ಆದರೆ ಆ ಗುಹೆಯಿಂದನೇ ನಮ್ಮ ನದಿ ನೀರು ಕೂಡ ಹೋಗುತ್ತೆ. ಅಸಲಿಗೆ ನೀಲಿ ಗುಹೆ ಅರ್ಧಕ್ಕಿಂತ ಹೆಚ್ಚು ನೀರಿಂದನೇ ತುಂಬಿರುತ್ತೆ. ಮತ್ತೆ ಮೇಲಿಂದ ನೀರು ಹೆಂಗೆ ತುಂಬುತ್ತೆ, ಆಗದು ಸಂಪೂರ್ಣವಾಗಿ ನೀರಿಂದ ತುಂಬ ಹೋಗುತ್ತೆ. ಹಾಗಾಗಿ ಇಲ್ಲಿವರೆಗೂ ಅಲ್ಲಿಗೆ ಹೋಗೋಕೆ ಯಾರೂ ಸಹ ಧೈರ್ಯ ಮಾಡಲೇ ಇಲ್ಲ. ಬಹುಶಃ ನಾವು ಅದರ ಒಳಗಡೆ ಹೋದಾಗ ಆಗ ಪಾನೀಯ ರಭಸ ಕಡಿಮೆ ಆಗ್ಬೋದು. ಆದರೆ ಒಳಗಡೆ ಹೋಗ್ತಿದ್ದಂಗೆ ನೀರಿನ ರಭಸ ಹೆಚ್ಚಾದರೆ ಆಗ ಪೂರ್ತಿ ಗುಹೆ ನೀರಲ್ಲಿ ತುಂಬ ಹೋಗುತ್ತೆ. ಮತ್ತು ಅದೇ ರೀತಿ ಅದರ ಒಳಗಡೆ ಹೋಗುವಂಥ ವ್ಯಕ್ತಿ ಕೂಡ ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ. ನಾನು ಆ ಗುಹೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ಆ ಮೂಲಿಕೆ ತರ್ತೀನಿ. ಟೀನು, ನಾವು ನಿನಗೆ ಈ ರೀತಿ ಮಾಡೋದಕ್ಕೆ ಬಿಡೋಕ್ಕಾಗೋದಿಲ್ಲ. ಇಲ್ಲ, ದಯವಿಟ್ಟು ನನ್ನ ತಡಿಬೇಡಿ. ಹೆಂಗೋ ನನ್ನ ಮಕ್ಕಳು ಕಳೆದು ಹೋದ್ರು. ಈಗ ನನ್ನ ಮಕ್ಕಳಿಲ್ದೇ ಇರೋ ಜೀವನ ನನಗೆ ಬೇಡ. ಈ ಒಂದು ಪ್ರಾಣದ ಮೇಲೆ ನನಗೆ ಆಸೆನೇ ಇಲ್ಲ. ಅದನ್ನ ಕೇಳಿಸ್ಕೊಂಡು ಬೇರೆ ಪಕ್ಷಿಗಳೆಲ್ಲ ತುಂಬಾ ಬೇಜಾರಾಗಿ ಅದನ್ನ ನೋಡ್ತವೆ. ಆಮೇಲೆ ಟೀನು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತು ಪ್ರಯಾಣ ಮಾಡಿದ ನಂತರ ಅದು ಆ ಗುಹೆಯನ್ನು ನೋಡುತ್ತೆ. ಅರೆ, ಈ ಗುಹೆಯಲ್ಲಿ ತುಂಬಾ ಜಾಸ್ತಿ ನೀರು ತುಂಬಿದೆ ಅಲ್ವಾ? ಸರಿ, ಪರವಾಗಿಲ್ಲ, ನಾನು ಹೆಂಗಾದ್ರೂ ಮಿಂಕಿಯ ಪ್ರಾಣ ಕಾಪಾಡ್ಲೇಬೇಕು. ಹಂಗಂತೇಳಿ ಅದು ಗುಹೆ ಒಳಗಡೆ ಹೋಗುತ್ತೆ. ಆಮೇಲೆ ಅದು ಒಳಗಡೆ ಹೋಗ್ತಿದ್ದಂಗ್ಲೇ ಅಲ್ಲಿ ನೀರು ಜಾಸ್ತಿ ಆಗ್ತಾ ಇರತ್ತೆ. ಆದ್ರೂ ಧೈರ್ಯವಾಗಿ ಅದು ಹೋಗುತ್ತೆ. ಅವಳು ಈ ತರ ಸ್ವಲ್ಪ ಹೊತ್ತು ಆರ್ಕೊಂಡೋದ ನಂತರ ಆ ಗುಹೆಯ ಇನ್ನೊಂದು ದ್ವಾರದ ಬಳಿ ನೀರು ಆಚೆ ಬರ್ತಿರುತ್ತೆ. ಅವಳು ಆ ಗುಹೆಯಿಂದ ಆಚೆ ಬರ್ತಾಳೆ. ಆಗ ಅವಳು ಒಂದು ತೋಟವನ್ನು ನೋಡ್ತಾಳೆ. ಅರೆ ವಾ, ಈ ತೋಟ ಎಷ್ಟು ಸುಂದರವಾಗಿದೆ. ಹಂಗಂತ ಅನ್ಕೊಂಡು ತುಂಬಾ ಹೊತ್ತು ಹುಡುಕಿದ ನಂತರ ಅವಳಿಗೆ ಡಾಕ್ಟರ್ ಹೇಳಿದ ಆ ಒಂದು ಮರ ಕಾಣಿಸುತ್ತೆ. ಅಲ್ಲಿ ನೀಲಿ ಹೂವ ಇರುತ್ತೆ. ಇದೇ ನೀಲ್ಗಿರಿ ಹೂವ ಅಂತ ಅನ್ಸತ್ತೆ. ಹಂಗಂತ ಅದು ಅನ್ಕೊಂಡು ಹೂವ ಕಿತ್ಕೊಂಡು ಅಲ್ಲಿಂದ ಹೊರಡತ್ತೆ. ಅದು ಹೊರಡೋ ಸಮಯದಲ್ಲಿ ಅದಕ್ಕೆ ಪಕ್ಷಿಯ ಫುಟ್ ಪ್ರಿಂಟ್ಸ್ ಕಾಣಿಸುತ್ತೆ. ಇದು ಖಂಡಿತ ಪಕ್ಷಿಯ ಫುಟ್ ಪ್ರಿಂಟ್ಸ್. ಒಂದು ಚಿಕ್ಕ ಮರಿಯಾಗಿರ್ಬೇಕು. ಹಂಗಂತ ಅನ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗತ್ತೆ. ಆಮೇಲೆ ಅದು ಒಂದು ಗುಹೆ ಒಳಗಡೆ ಹೋಗತ್ತೆ. ಅವಳು ಒಳಗಡೆ ಹೋಗ್ತಾಳೆ. ಅವರ ಮಕ್ಕಳನ್ನು ಅಲ್ಲಿ ನೋಡಿದ ತಕ್ಷಣ ಅವಳ ಕಣ್ಣಲ್ಲಿ ನೀರ್ ಬರುತ್ತೆ. ಅವಳು ತುಂಬಾ ಸಂತೋಷ ಪಡ್ತಾಳೆ. ನನ್ನ ಪ್ರೀತಿಯ ಮಕ್ಕಳೇ. ಟೀನು ಅವರಿಬ್ಬರನ್ನ ಹಪ್ಕೋತಾಳೆ. ಅಮ್ಮ, ನನಗೆ ನಂಬಿಕೆ ಇತ್ತು, ಖಂಡಿತ ನೀವು ಕಾಪಾಡಕ್ ಬರ್ತೀರಾ ಅಂತ. ನನ್ನ ಮಕ್ಕಳೇ, ಆ ದೇವರಿಗೆ ಧನ್ಯವಾದ. ಸರಿ, ಬನ್ನಿ ಮಕ್ಕಳೇ, ಹೋಗೋಣ. ಎಲ್ಲಿಗಮ್ಮ? ನಾನು ಒಂದು ಪಕ್ಷಿಯ ಪ್ರಾಣ ಕಾಪಾಡಬೇಕು. ಅವಳನ್ನ ಕಾಪಾಡೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ. ಅದರ ಕಾರಣ ನೀವು ನನಗೆ ಸಿಕ್ಕಿದ್ರಿ. ಟೀನು ನೀಲಗಿರಿ ಹೂವನ್ನು ಕಾಲಲ್ಲೇ ಎತ್ಕೊಂಡು ಅದು ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಕಾಡಿಗೆ ಹೋಗತ್ತೆ. ಅರೆ ವಾ, ಟೀನು ಹಕ್ಕಿ ಬಂದ್ಬಿಟ್ಲು. ಡಾಕ್ಟರ್ ಸಾಹೇಬ್ರೆ, ತಗೊಳ್ಳಿ. ಡಾಕ್ಟರ್ ಬೇಗ ಅದನ್ನ ತಗೊಂಡು ಒಂದು ಲೇಪನವನ್ನು ಮೀನುಗೋಸ್ಕರ ತಯಾರು ಮಾಡ್ತಾನೆ. ಮತ್ತೆ ಆ ಲೇಪನವನ್ನು ಗಾಯ ಆದ ಜಾಗದಲ್ಲಿ ಹಾಕ್ತಾನೆ. ಅಬ್ಬಾ,
ನನಗೆ ನಿಜವಾಗ್ಲೂ ಇವಾಗ ಸ್ವಲ್ಪ ಸರಿ ಆಗ್ತಿದೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಟೀನು. ಈ ಮಕ್ಕಳು ಯಾರು? ಹಾ, ಇವರು ನನ್ನ ಮಕ್ಕಳು. ಇವ್ರ ನುಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಅದನ್ ಕೇಳಿಸ್ಕೊಂಡು ಅವ್ರ ಎಲ್ಲಾರ್ಗೂ ಸಂತೋಷ ಆಗತ್ತೆ. ಅಭಿನಂದನೆಗಳು ಟೀನು ಹಕ್ಕಿ. ಈಗ ನಾವು ನಿನ್ನ ಖುಷಿಯಿಂದ ಇರೋ ನಂಬಿಕೆ ಇಟ್ಕೋಬಹುದಲ್ವಾ? ಹಾ, ಇನ್ಮೇಲೆ ಯಾವ ಕಷ್ಟ ಇಲ್ಲ. ನನ್ ಮಕ್ಕಳು ನನಗ್ ಸಿಕ್ಬಿಟ್ರಲ್ವಾ? ಹಂಗಂತ ಹೇಳಿ ಮೀನು ಮಕ್ಕಳನ್ನು ಅದು ಸಂತೋಷವಾಗಿ ಹಪ್ಕೊಳ್ಳುತ್ತೆ. ಮತ್ತೆ ಈ ಕತೆ ತುಂಬಾ ಸಂತೋಷವಾಗಿ ಮುಗಿಯುತ್ತೆ.